ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ SATS ಸ್ಯಾಟ್ ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್. ಆತ್ಮೀಯ ಶಿಕ್ಷಕ ಬಂಧುಗಳೇ, ಬನ್ನಿ ಇವತ್ತಿನ ಒಂದು ವಿಡಿಯೋದಲ್ಲಿ ಶಿಕ್ಷಕರ ವರ್ಗಾವಣೆ ಪ್ರಾರಂಭ ಆಗಿದೆ. ಸೊ ಟೈಮ್ ಟೇಬಲ್ ಕೂಡ ಬಿಟ್ಟಿದ್ದಾರೆ. ಪ್ರತಿಯೊಬ್ಬ ಶಿಕ್ಷಕರು ಯಾರೆಲ್ಲ ವರ್ಗಾವಣೆ ಆಕಾಂಕ್ಷಿಗಳಿದ್ದೀರಿ ಅಂಥ ಶಿಕ್ಷಕರು ತಮ್ಮ ಮೊಬೈಲಲ್ಲಿ ನೀವೇ ಯಾವ ರೀತಿ ವರ್ಗಾವಣೆ ಅರ್ಜಿಯನ್ನು ರಿಕ್ವೆಸ್ಟ್ ಟ್ರಾನ್ಸ್ಫರ್ಗೆ ಅಪ್ಲಿಕೇಶನ್ ಸಲ್ಲಿಸಬಹುದು ಅನ್ನೋ ಒಂದು ಸಂಪೂರ್ಣ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕೊಡ್ತಾ ಹೋಗ್ತೇನೆ. ವಿಡಿಯೋನ ಕೊನೆ ತನಕ ಎಲ್ಲರೂ ಸ್ಕಿಪ್ ಮಾಡದೆ ನೋಡಿ. ನಿಮ್ಮ ವರ್ಗಾವಣೆ ಅರ್ಜಿಯನ್ನು ನೀವೇ ನಿಮ್ಮ ಮೊಬೈಲಲ್ಲಿ ಅಪ್ಲೈ ಮಾಡ್ಕೋಬಹುದು. ತುಂಬ ಸರಳವಾಗಿ ಇದೆ ಒಂದು ತಂತ್ರಾಂಶ. ಸೊ ಹಾಗಾದರೆ ಬನ್ನಿ ಈ ವಿಡಿಯೋನ ಶುರು ಮಾಡೋಣ. ಶುರು ಮಾಡೋ ಮೊದಲು ನೀವೇನಾದರೂ ಮೊದಲ ಬಾರಿಗೆ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರಪ್ಪ ಅಂದರೆ ಶಿಕ್ಷಕರಿಗೆ ಸಂಬಂಧಪಟ್ಟ ಹೊಸ ಅಪ್ಡೇಟ್ಗೆ ನಮ್ಮ SATS ಸ್ಯಾಟ್ ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಅಪ್ಡೇಟ್ ಪಡಿತಾ ಇರಿ. ಬನ್ನಿ ಹಾಗಾದರೆ ವಿಡಿಯೋ ಶುರು ಮಾಡೋಣ. ಓಕೆ, ನೀವು ಶಿಕ್ಷಕರ ವರ್ಗಾವಣೆಯನ್ನು ಅರ್ಜಿನ ಎಲ್ಲಿ ಸಲ್ಲಿಸಬೇಕಪ್ಪ ಅಂದರೆ ನೋಡಿ, EEDS ಶಿಕ್ಷಕರ ಮಿತ್ರ EEDS ಅಲ್ಲಿ ನಾವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಸೊ ಹಾಗಾಗಿ ನಿಮ್ಮ ಒಂದು ಕ್ರೋಮ್ ಬ್ರೌಸರನ್ನು ಓಪನ್ ಮಾಡಿಬಿಟ್ಟು ಅಲ್ಲಿ EEDS ಲಾಗಿನ್ ಅಂತ ಟೈಪ್ ಮಾಡಿ ಸರ್ಚ್ ಕೊಡಿ. ನೆಕ್ಸ್ಟ್ ಅಲ್ಲಿ ಬರ್ತಕ್ಕಂಥ ಮೊದಲೇ ಲಿಂಕ್ ಇದೆ ನೋಡಿ, EEDS ಲಾಗಿನ್ ಅಂತ. ಸೊ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಎಂಪ್ಲಾಯಿ ಡಾಟಾ ಸಿಸ್ಟಮ್ ಅಂತ ಈ ರೀತಿ ಒಂದು ಆಪ್ಷನ್ಸ್ ಬರುತ್ತೆ. ಇಲ್ಲಿ ಲಾಗಿನ್ ಆ್ಯಸ್ ಅಂತ ಇದೆಯಲ್ವಾ, ಇಲ್ಲಿ ಎಂಪ್ಲಾಯ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಯೂಸರ್ ನೇಮ್ ಅಂತ ಏನಿದೆ ಅಲ್ಲಿ ನಿಮ್ಮ ಪ್ರಥಮ KGID ಫಸ್ಟ್ KGID ನಂಬರನ್ನು ಹಾಕಿ. ನೀವು ಈಗ ಆಲ್ರೆಡಿ ಪಾಸ್ವರ್ಡನ್ನು ಸೆಟ್ ಮಾಡ್ಕೊಂಡಿದ್ರೆ ನೋಡಿ, ಈ ಹಿಂದೆ ನಾವು ಶಿಕ್ಷಕ ಇದರಲ್ಲಿ EEDS ಅಲ್ಲಿ ಫೆಸ್ಟಿವಲ್ ಅಲಯನ್ಸ್ FAಗೆ ಅಪ್ಲೈ ಮಾಡಿರ್ತೇವೆ ಮತ್ತು ELಗೆ ಅಪ್ಲೈ ಮಾಡಿರ್ತೇವೆ. ಸೊ ಆ ಸಂದರ್ಭದಲ್ಲಿ ನೀವೇನು ಪಾಸ್ವರ್ಡನ್ನು ಸೆಟ್ ಮಾಡ್ಕೊಂಡಿರ್ತೀರಿ ಆ ಪಾಸ್ವರ್ಡ್ ಗೊತ್ತಿದ್ದರೆ ನೀವು ಆ ಪಾಸ್ವರ್ಡನ್ನು ಹಾಕಿ ಕ್ಯಾಪ್ಚಾವನ್ನು ಹಾಕಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಒಂದು ವೇಳೆ ನಿಮಗೆ ಗೊತ್ತಿಲ್ಲ ಅಂದರೆ ಇಲ್ಲಿ ಫರ್ಗೆಟ್ ಪಾಸ್ವರ್ಡ್ ಅಂತ ಒಂದು ಆಪ್ಷನ್ಸ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಲ್ಲಿ ಕ್ಲಿಕ್ ಮಾಡಿ ಇಲ್ಲಿ ಯೂಸರ್ ನೇಮ್ ಕೇಳುತ್ತೆ. ಯೂಸರ್ ನೇಮ್ ನಿಮ್ಮ KGID ನಂಬರನ್ನು ಹಾಕಿ ಗೋ ಮೇಲೆ ಕ್ಲಿಕ್ ಮಾಡಿ. ಗೋ ಮೇಲೆ ಕ್ಲಿಕ್ ಮಾಡಿದಾಗ ಒಂದು OTP ಬರುತ್ತೆ. ಆ OTPಯನ್ನು ಹಾಕಿಬಿಟ್ಟು ನೀವೊಂದು ಪಾಸ್ವರ್ಡನ್ನು ಸೆಟ್ ಮಾಡ್ಕೊಳ್ಳಿ. ಪಾಸ್ವರ್ಡನ್ನು ಸೆಟ್ ಮಾಡಿಕೊಂಡು ಆದ ನಂತರ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದು ಯೂಸರ್ ನೇಮ್ ಈಗ ಸೆಟ್ ಮಾಡಿರುವ ಪಾಸ್ವರ್ಡ್ ಇಲ್ಲಿ ಕಾಣುವ ಕ್ಯಾಪ್ಚಾವನ್ನು ಹಾಕಿಬಿಟ್ಟು ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಸೊ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ EEDS ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ಬೋದು ವೇಟೇಜ್ ಸ್ಕೋರ್ ಎಷ್ಟಿದೆ ಅಂತ ಅಲ್ಲಿ ತೋರಿಸುತ್ತೆ. ನಿಮ್ಮ ವೇಟೇಜ್ ಸ್ಕೋರನ್ನು ಚೆಕ್ ಮಾಡ್ಕೊಳ್ಳಿ. ಹಾಗೆ ಇಲ್ಲಿ ರೀಸೆಂಟ್ಲಿ ಹಾರ್ಡೆಡ್ ಮೆನ್ಯೂ ಅಂತ ಇದೆ ಅಲ್ವಾ, ಸೊ ಅದರಲ್ಲಿ ಕೊನೆಯ ಆಪ್ಷನ್ಸ್ ಕಾಣ್ತಾ ಇದೆ ನೋಡಿ, ರಿಕ್ವೆಸ್ಟ್ ಟ್ರಾನ್ಸ್ಫರ್ ಅಪ್ಲಿಕೇಶನ್ ಅಂತ. ಆ ರಿಕ್ವೆಸ್ಟ್ ಟ್ರಾನ್ಸ್ಫರ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿ. ನೋಡಿ ಇಲ್ಲಿ ಇನ್ನೊಂದು ಮಾಹಿತಿಯನ್ನು ಗಮನಿಸಿ. ಒಂದು ವೇಳೆ ನೀವು ಜನರಲ್ ಟ್ರಾನ್ಸ್ಫರ್ಗೆ ಅಂದರೆ ಯಾವುದೇ ಪ್ರಿಯಾರಿಟಿ ಇಲ್ಲ ಅನ್ನೋದಾದರೆ ನೀವು ಟ್ರಾನ್ಸ್ಫರ್ ಅಪ್ಲಿಕೇಶನ್ ಸುಲಭವಾಗಿ ಹಾಕ್ಬೋದು. ಒಂದು ವೇಳೆ ನಿಮ್ಮ ಯಾವುದಾದ್ರೂ ಪ್ರಿಯಾರಿಟಿ ಇದ್ದರೆ ನೀವು ಆ ಪ್ರಿಯಾರಿಟಿಗೆ ಸಂಬಂಧಪಟ್ಟ ಒಂದಿಷ್ಟು ಡಾಕ್ಯುಮೆಂಟನ್ನು ನೀವೇನು ಮಾಡಬೇಕಾಗುತ್ತೆ, PDF ರೂಪದಲ್ಲಿ 500 KB ಕಡಿಮೆ ಒಂದು ಸೈಜಲ್ಲಿ ನೀವು ನಿಮ್ಮ ಮೊಬೈಲಲ್ಲಿ ಸೇವ್ ಮಾಡ್ಕೊಂಡಿರಬೇಕಾಗುತ್ತೆ. ಯಾವುದಾದ್ರೂ ಪ್ರಿಯಾರಿಟಿ ಇದ್ದರೆ ಮಾತ್ರ. ಅದು ಯಾವ್ಯಾವುದು ಪ್ರಿಯಾರಿಟಿ ಇರುತ್ತೆ ಅಂತ ನಾನು ಮುಂದೆ ನಿಮಗೆ ತಿಳಿಸ್ತೇನೆ. ಸೊ ಈಗ ಈ ರಿಕ್ವೆಸ್ಟ್ ಟ್ರಾನ್ಸ್ಫರ್ ಅಪ್ಲಿಕೇಶನ್ ಅಂತ ಆಪ್ಷನ್ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನೋಡಿರಿ ಪ್ರಿಯಾರಿಟಿ ಇನ್ ರಿಕ್ವೆಸ್ಟ್ ಟ್ರಾನ್ಸ್ಫರ್ ಅಪ್ಲಿಕೇಶನ್ಸ್ ಅಂತ ಬರುತ್ತೆ. ಮೊದಲನೇದಾಗಿ ನೋಡಿ ಇಲ್ಲಿ ಬೇಸಿಕ್ ಡೀಟೇಲ್ಸ್ ಎಲ್ಲ ಬರುತ್ತೆ. ಒಂದು ಸಾರಿ ಇಲ್ಲಿರುವ ಬೇಸಿಕ್ ಡೀಟೇಲ್ಸ್ ಎಲ್ಲವನ್ನು ನೀವು ಚೆಕ್ ಮಾಡಿಕೊಳ್ಳಿ. ಒಂದು ವೇಳೆ ಇಲ್ಲಿ ಯಾವುದಾದ್ರೂ ಮಾಹಿತಿ ತಪ್ಪಿದ್ದರೆ ನೀವು ನಿಮ್ಮ ಕೇಸ್ ವರ್ಕರನ್ನು ಕಾಂಟ್ಯಾಕ್ಟ್ ಮಾಡಿ ಅಲ್ಲಿ EEDS ಅಲ್ಲಿ ಅವರ ಲಾಗಿನಲ್ಲಿ ನೀವೇನು ಮಾಡಬೇಕಾಗುತ್ತೆ, ನಿಮ್ಮ ಮಾಹಿತಿಯನ್ನು ತಿದ್ದುಪಡಿ ಮಾಡಿಸ್ಕೊಂಡು ಅಪ್ಲೈ ಮಾಡ್ಕೊಳ್ಳಿ. ಇಲ್ಲಿರ್ತಕ್ಕಂಥ ಎಲ್ಲ ಬೇಸಿಕ್ ಡೀಟೇಲ್ಸನ್ನು ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದಾದ ನಂತರ ಇಲ್ಲಿ 12ನೇ ಪಾಯಿಂಟ್ ಬರುತ್ತೆ ನೋಡಿ, ಮೆರಿಟಲ್ ಸ್ಟೇಟಸ್ ಅಂತ. ಅಲ್ಲಿ ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಸುಮಾರಷ್ಟು ಆಪ್ಷನ್ಸ್ ಬರುತ್ತೆ, ಮ್ಯಾರಿಡ್ ಅನ್ಮ್ಯಾರಿಡ್ ವಿಡೋವರ್ ಡಿವೋರ್ಸ್ ಅಂತ. ಸೊ ನಿಮಗೆ ಅಪ್ಲೈ ಆಗುವಂತಹ ಒಂದು ಯಾವುದಾದ್ರೂ ಒಂದು ಆಪ್ಷನ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಒಂದು ವೇಳೆ ಮ್ಯಾರಿಡ್ ಸೆಲೆಕ್ಟ್ ಮಾಡಿಕೊಂಡ್ರೆ ನೆಕ್ಸ್ಟ್ ಆಪ್ಷನ್ಸ್ ಓಪನ್ ಆಗುತ್ತೆ. ವೆದರ್ ಸ್ಪೌಸ್ ವರ್ಕಿಂಗ್ ಎಸ್ ಆರ್ ನೋ, ಅಂದರೆ ನಿಮ್ಮ ಪತಿ ಅಥವಾ ಪತ್ನಿ ಅವರು ಕೂಡ ಎಂಪ್ಲಾಯ್ ಗೌರ್ಮೆಂಟ್ ವರ್ಕಿಂಗ್ ಮಾಡ್ತಾ ಇದ್ದಾರೆ ಅಂತ ಕೇಳುತ್ತೆ. ನೀವು ಎಸ್ ಅಂತ ಹಾಕಿದರೆ ಇಲ್ಲಿ ಏನು ಮಾಡಬೇಕಾಗುತ್ತೆ, ಅವರ ಒಂದು KGID ನಂಬರನ್ನು ಹಾಕಬೇಕಾಗುತ್ತೆ. ಅವರ ಒಂದು KGID ನಂಬರ್ ಹಾಕಿದರೆ ಅವರ ಒಂದು ಮಾಹಿತಿ ಆಟೋ ಫೆಚ್ ಆಗುತ್ತೆ. ಯಾವ ಮಾಹಿತಿ ಫೆಚ್ ಆಗಲ್ವೋ ಅದನ್ನು ನೀವಿಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. 90% KGID ನಂಬರ್ ಹಾಕಿದ ತಕ್ಷಣ ಅವರೆಲ್ಲ ಮಾಹಿತಿ ಇಲ್ಲಿ ಬರುತ್ತೆ. ಓಕೆನಾ. ಸೊ ಒಂದು ವೇಳೆ ಸ್ಪೌಸ್ ವರ್ಕಿಂಗ್ ಇಲ್ಲ ಅಂದರೆ ನೋ ಅಂತ ಹಾಕಿ. ನೆಕ್ಸ್ಟ್ ನೋ ಅಂತ ಹಾಕಿ ಅವರ ಹೆಸರನ್ನು ಮಾತ್ರ ಇಲ್ಲಿ ಟೈಪ್ ಮಾಡಿ ಆದ ನಂತರ ಇಲ್ಲಿ ಇರ್ತಕ್ಕಂಥ ಎಲ್ಲ ಮಾಹಿತಿ ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ಸರ್ವಿಸ್ ಡೀಟೇಲ್ಸ್ ಇರುತ್ತೆ. ಈಗ ನೀವು ಅಟ್ ಪ್ರೆಸೆಂಟ್ ಯಾವ ಶಾಲೆಯಲ್ಲಿ ವರ್ಕ್ ಮಾಡ್ತಿದ್ರಿ ಆ ಒಂದು
ಸರ್ವಿಸ್ ಡೀಟೇಲ್ಸ್ ಕಾಣುತ್ತೆ. ಹಾಗೆ ಝೋನ್ ವೈಸ್ ಸರ್ವಿಸ್, ನೀವು ಎಷ್ಟು ಶಾಲೆಯಲ್ಲಿ ವರ್ಕ್ ಮಾಡಿದ್ರಿ, ಎಷ್ಟೆಷ್ಟು ವರ್ಷ ವರ್ಕ್ ಮಾಡಿದ್ರಿ, ಅದಕ್ಕೆ ವೇಟೇಜ್ ಸ್ಕೋರ್ ಎಷ್ಟು ಅಂತ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಅಲ್ಲಿರ್ತಕ್ಕಂಥ ವೇಟೇಜ್ ಸ್ಕೋರ್ ಮತ್ತು ಸರ್ವಿಸ್ ಡೀಟೇಲ್ಸ್ ಎಲ್ಲವನ್ನು ನೀವು ಪರಿಶೀಲನೆ ಮಾಡಿಕೊಳ್ಳಿ. ಇದಾದ ನಂತರ ಇಲ್ಲಿ ನೋಡ್ಬೋದು ಟೋಟಲ್ ವೇಟೇಜ್ ಸ್ಕೋರ್ ಅಂತ ಅಲ್ಲಿ ತೋರಿಸುತ್ತೆ. ಅದಾದ ನಂತರ ನೆಕ್ಸ್ಟ್ 16ನೇ ಆಪ್ಷನ್ಸ್ ಇದೆ, ಟ್ರಾನ್ಸ್ಫರ್ ರಿಕ್ವೆಸ್ಟ್ ಫಾರ್ ಅಂತ. ಅಂದರೆ ನೀವು ಇಲ್ಲಿ ಇದಕ್ಕೆ ವಿತ್ ಇನ್ ಡಿಸ್ಟಿಕ್, ನೀವು ನಿಮ್ಮ ಜಿಲ್ಲೆಯ ಒಳಗೆ ನೀವು ಟ್ರಾನ್ಸ್ಫರ್ಗೆ ಅಪ್ಲಿಕೇಶನ್ ಹಾಕಿದರೆ ಮೊದಲನೇ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಔಟ್ ಆಫ್ ಡಿಸ್ಟಿಕ್ ವಿತ್ ಇನ್ ಡಿವಿಷನ್, ನಾವು ಜಿಲ್ಲೆ ಬಿಟ್ಟು ಹೊರಗಡೆ ಬೇರೆ ಜಿಲ್ಲೆ ಔಟ್ ಆಫ್ ಡಿಸ್ಟಿಕ್ ಅಪ್ಲೈ ಮಾಡ್ತಾ ಇದ್ವಿ, ಬಟ್ ವಿತ್ ಇನ್ ಡಿವಿಷನ್ ಒಳಗೆ ಅಂತ ಎರಡನೇ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಔಟ್ಸೈಡ್ ಡಿವಿಷನ್, ನಾವು ಡಿವಿಷನ್ನೇ ಚೇಂಜ್ ಮಾಡ್ತಿದ್ದೀರಿ ಅಂದರೆ ಕೊನೆ ಆಪ್ಷನ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ನೆಕ್ಸ್ಟ್ ಆದಮೇಲೆ ಇಲ್ಲಿ ಆರ್ ಯು ಆಪ್ಟಿಂಗ್ ಫಾರ್ ಎ ಪ್ರಿಯಾರಿಟಿ ಇನ್ ಟ್ರಾನ್ಸ್ಫರ್ ಅಂತ ಕೇಳುತ್ತೆ. ಈಗ ನೋಡಿ, ನೀವು ಯಾವುದಾದ್ರೂ ಪ್ರಿಯಾರಿಟಿ ಮೇಲೆ ನೀವು ಅರ್ಜಿ ಹಾಕ್ತಿದ್ದೀರಾ, ಟ್ರಾನ್ಸ್ಫರ್ಗೆ ಪ್ರಿಯಾರಿಟಿ ನೀವು ಕ್ಲೈಮ್ ಮಾಡ್ತಿದ್ದೀರಪ್ಪ ಅಂದರೆ ಇಲ್ಲಿ ಎಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಎಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ 5 ಪ್ರಿಯಾರಿಟಿಗಳು ಬರ್ತವೆ. 5 ಪ್ರಿಯಾರಿಟಿಗಳು ಯಾವ ಅಂದರೆ, ಮೊದಲನೇದು ಟೀಚರ್ ಆರ್ ಸ್ಪೌಸ್ ಆರ್ ಚಿಲ್ಡ್ರನ್ ಸಫರಿಂಗ್ ಫ್ರಮ್ ಟರ್ಮಿನಲ್ ಇಲ್ನೆಸ್ ಆರ್ ಸೀರಿಯಸ್ ಅಲೈನ್ಮೆಂಟ್ ಅಂತ ಇದೆ. ಅಂದರೆ ಶಿಕ್ಷಕರಾಗಿರ್ಬೋದು, ಅವರ ಸ್ಪೌಸ್ ಪತಿ ಅಥವಾ ಪತ್ನಿ ಆಗಿರ್ಬೋದು, ಅವಲಂಬಿತ ಮಕ್ಕಳಾಗಿರ್ಬೋದು, ಅವ್ರು ಯಾವುದಾದ್ರೂ ಒಂದು ಟರ್ಮಿನಲ್ ಇಲ್ನೆಸ್ಸಿಂದ ಸಫರ್ ಆಗಿದ್ದರೆ ಅಂತಹ ಶಿಕ್ಷಕರು ಕ್ಲೈಮ್ ಮಾಡ್ಬೋದು. ಸಂಬಂಧಪಟ್ಟ ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ಸೊ ಅದಕ್ಕೆ ನೀವೇನಾದರೂ ಈ ಥರ ಒಂದು ಪ್ರಿಯಾರಿಟಿ ಇದ್ದರೆ ನೀವು ಇಲ್ಲಿ ಎಸ್ ಅಂತ ಕೊಡಿ. ಎಸ್ ಅಂತ ಕೊಟ್ಟಾಗ ಏನಾಗುತ್ತೆ, ಇಲ್ಲಿ ನೀವು ಫೈಲ್ ಅಪ್ಲೋಡ್ ಮಾಡಬೇಕಾಗುತ್ತೆ ಅದಕ್ಕೆ ಸಂಬಂಧಪಟ್ಟದ್ದು. ಸೊ ಇಲ್ಲಿ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿ, ನಾನು ಹೇಳಿದ ಹಾಗೆ PDF ರೂಪದಲ್ಲಿ 500 KB ಒಳಗೆ ಫೈಲನ್ನು ಸೇವ್ ಮಾಡಿಕೊಂಡು ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ. ಯಾವುದೇ ಇಲ್ಲ ಅಂದರೆ ನೋ ಅಂತ ಹಾಕಿ. ನೆಕ್ಸ್ಟ್ ಎರಡನೇದು ಟೀಚರ್ ಆರ್ ಸ್ಪೌಸ್ ಆರ್ ಚಿಲ್ಡ್ರನ್ ವಿತ್ ಬೆಂಚ್ ಮಾರ್ಕ್ ಡಿಸೆಬಿಲಿಟಿ ಏನಾದರೂ ಇದ್ದರೆ ನೀವು ಪ್ರಿಯಾರಿಟಿನ ಕ್ಲೈಮ್ ಮಾಡ್ಬೋದು. ನೆಕ್ಸ್ಟ್ ಮೂರನೇದು ವಿಡೋ ಆರ್ ವಿಡೋವರ್ ಎ ಡಿವೋರ್ಸ್ ಟೀಚರ್ ವಿತ್ ಡಿಪೆಂಡೆಂಟ್ ಚಿಲ್ಡ್ರನ್, ಅಂದರೆ ವಿಧವೆ ಅಥವಾ ವಿಧುರ ಅಥವಾ ಡಿವೋರ್ಸ್ ಟೀಚರ್ ಅವ್ರಿಗೆ ವಿತ್ ಡಿಪೆಂಡೆಂಟ್ ಚಿಲ್ಡ್ರನ್ ನಿಮ್ಗೆ ಯಾರಿಗಾದ್ರೂ ಇದ್ದೆ ಅಂದರೆ ಅಂತಹ ಮಕ್ಕಳು 12 ವರ್ಷದ ಒಳಗಿನ ಮಕ್ಕಳ ಜೊತೆ ಇರ್ತಕ್ಕಂಥ ವಿಧವೆ, ವಿಧುರ ಅಥವಾ ಡಿವೋರ್ಸ್ ಟೀಚರ್ ಯಾರಾದರೂ ಇದ್ದರೆ ಅವರು ಕ್ಲೈಮ್ ಮಾಡ್ಬೋದು. ನೆಕ್ಸ್ಟ್ ಟೀಚರ್ ವಿತ್ ಸ್ಪೌಸ್ ಬೀಯಿಂಗ್ ಎ ವರ್ಕಿಂಗ್ ಸೋಲ್ಜರ್ ಆರ್ ರಿಟೈರ್ಡ್ ಆರ್ ಪರ್ಮನೆಂಟ್ಲಿ ಡಿಸೇಬಲ್ ಆರ್ ಡಿಕೇಜ್ಡ್ ಸೋಲ್ಜರ್ ಆಫ್ ಇಂಡಿಯನ್ ಡಿಫೆನ್ಸ್ ಫೋರ್ಸ್ ಆರ್ ಪ್ಯಾರಾಮಿಲಿಟರಿ ಫೋರ್ಸ್, ಇದಕ್ಕೆ ಸಂಬಂಧಪಟ್ಟ ಮಾಹಿತಿ ನಿಮ್ಮ ಹತ್ರ ಇದ್ರೆ ಡಾಕ್ಯುಮೆಂಟ್ ಇದ್ದರೆ ನೀವು ಕೂಡ ಕ್ಲೈಮ್ ಮಾಡ್ಬೋದು. 5ನೇದು ಏನಿದೆ ಅಂದರೆ ಟೀಚರ್ ವಿತ್ ಸ್ಪೌಸ್ ವರ್ಕಿಂಗ್ ವಿತ್ ಸ್ಟೇಟ್ ಆರ್ ಸೆಂಟ್ರಲ್ ಗೌರ್ಮೆಂಟ್, ಅಂದರೆ ಟೀಚರ್ ವಿತ್ ಸ್ಪೌಸ್ ವರ್ಕಿಂಗ್ ವಿತ್ ಸ್ಟೇಟ್ ಆರ್ ಸೆಂಟ್ರಲ್ ಗೌರ್ಮೆಂಟಲ್ಲಿ ವರ್ಕ್ ಮಾಡ್ತಾ ಇರ್ತಕ್ಕಂಥ ಒಂದು ಗೌರ್ಮೆಂಟ್ ಆರ್ ಏಡೆಡ್ ಎಜುಕೇಷನ್ ಇನ್ಸ್ಟಿಟ್ಯೂಟಲ್ಲಿ ವರ್ಕ್ ಮಾಡ್ತಕ್ಕಂಥವ್ರು ನಿಮ್ಮ ಪತಿ ಅಥವಾ ಪತ್ನಿ ಏನಾದರೂ ಇದ್ದರೆ ಅದಕ್ಕೆ ಸಂಬಂಧಪಟ್ಟ ಡಾಕ್ಯುಮೆಂಟನ್ನು ನೀವು ಅಪ್ಲೋಡ್ ಮಾಡಿ ನೀವು ಕ್ಲೈಮ್ ಮಾಡ್ಬೋದು. ಇಷ್ಟು ಪ್ರಿಯಾರಿಟಿ ಇರುತ್ತೆ. ಯಾವುದಾದ್ರೂ ಪ್ರಿಯಾರಿಟಿ ಇದ್ದರೆ ನೀವು ಎಸ್ ಅಂತ ಹಾಕಿ ಸಂಬಂಧಪಟ್ಟ ಒಂದು ಅಪ್ಲಿಕೇಶನ್ಸನ್ನು ನೀವು ಸಬ್ಮಿಟ್ ಮಾಡಬೇಕಾಗಿರುತ್ತೆ. ಇದೆಲ್ಲ ಸಬ್ಮಿಟ್ ಮಾಡಿ ಆದಮೇಲೆ ಇಲ್ಲಿ ಡಿಕ್ಲರೇಷನ್ ಫಾರಮ್ ಇರ್ತದೆ, ಕ್ಲಿಕ್ ಮಾಡಿ ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದರೆ ಯುವರ್ ಅಪ್ಲಿಕೇಶನ್ ಇಸ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಓಕೆನಾ, ನಿಮ್ಮ ಒಂದು ಅಪ್ಲಿಕೇಶನ್ ಸಬ್ಮಿಟ್ ಆದಮೇಲೆ ಸಕ್ಸಸ್ಫುಲಿ ಸಬ್ಮಿಟ್ ಆದಮೇಲೆ ಇಲ್ಲಿ ಪ್ರಿಂಟ್ ಆಪ್ಷನ್ಸ್ ಇರೋದಿಲ್ಲ, ಪ್ರಿಂಟ್ ಆಪ್ಷನ್ ಬರೋದಿಲ್ಲ. ಸೊ ಆದರೂ ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಮೊಬೈಲಲ್ಲಿ ಪ್ರಿಂಟ್ ತಗೋಬೋದು ಅಂತ. ಸೊ ನೀವು ಅಪ್ಲಿಕೇಶನ್ ಎಲ್ಲ ಸಬ್ಮಿಟ್ ಮಾಡಿದ್ಮೇಲೆ ನೆಕ್ಸ್ಟ್ ನೀವೇನು ಮಾಡಿ, ಈ ಕಡೆ ಇಲ್ಲಿ 3 ಗೆರೆ ಇರುತ್ತಲ್ವ, ಆ 3 ಚುಕ್ಕೆ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಶೇರ್ ಅಂತ ಒಂದು ಬಟನ್ ಇದೆಯಲ್ವಾ, ಆ ಶೇರ್ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ ಪ್ರಿಂಟ್ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆಯಲ್ವಾ, ಆ ಪ್ರಿಂಟ್ ಮೇಲೆ ಕ್ಲಿಕ್ ಮಾಡಿ. ಪ್ರಿಂಟ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡ್ಬೋದು, ನೀವೇನು ಅಪ್ಲಿಕೇಶನ್ ಹಾಕಿರ್ತೀರಲ್ವ ಆ ಒಂದು ಅಪ್ಲಿಕೇಶನ್ ಫಾರಮ್ ಇಲ್ಲಿ ಏನಾಗುತ್ತೆ ಅಂದರೆ ಇಲ್ಲಿ PDF ರೂಪದಲ್ಲಿ ಡಿಸ್ಪ್ಲೇ ಆಗುತ್ತೆ. ಇಲ್ಲಿ PDF ಅಂತ ಕಾಣ್ತದೋ ಆ PDF ಆದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದಕ್ಕೊಂದು ನೇಮ್ ಕೊಟ್ಕೊಳ್ಳಿ, ನಿಮ್ಮ ನೇಮ್ ಕೊಟ್ಕೊಂಡು ಸೇವ್ ಮಾಡ್ಕೊಳ್ಳಿ. ಆಗ ನಿಮ್ಮ ಒಂದು ಅಪ್ಲಿಕೇಶನ್ಸು ಏನಾಗುತ್ತೆ, ಸೇವ್ ಆಗುತ್ತೆ. ಸರಿನಾ? ಸೊ ಈ ರೀತಿ ನೀವೇನು ಮಾಡ್ಬೋದು, ನೀವೊಂದು ಮೊಬೈಲಲ್ಲಿ ನಿಮ್ಮ ಒಂದು ಟ್ರಾನ್ಸ್ಫರ್ ಅಪ್ಲಿಕೇಶನ್ಸನ್ನು ನೀವೇ ಸ್ವತಃ ಸುಲಭವಾಗಿ ರಿಕ್ವೆಸ್ಟ್ ಟ್ರಾನ್ಸ್ಫರ್ಗೆ ಅಪ್ಲೈ ಮಾಡ್ಕೋಬೋದು. ಓಕೆ, ಸೊ ಇದಿಷ್ಟು ಟೀಚರ್ ರಿಕ್ವೆಸ್ಟ್ ಟ್ರಾನ್ಸ್ಫರ್ ಯಾವ ರೀತಿ ಅಪ್ಲೈ ಮಾಡ್ಬೇಕು ಅನ್ನೋದು ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂದ್ಕೊತೀನಿ. ಹಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ, ಮರೀದೆ ಶೇರ್ ಮಾಡಿ. ಹಾಗೂ ನಿಮ್ಮ ಏನೇ